ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಇದನ್ನು ಈ ಮುಂಚೆನೇ ಮಾಡಬೇಕಾಗಿತ್ತು. ಈ ರೀತಿ ಬರೇ ಇದು ಒಂದೇ ಅಲ್ಲ, ನಾನು ಇನ್ನೂ ಸಾಕಷ್ಟು ರೀತಿಯ ಅಲ್ಲಿ ಬೆಂಗಳೂರು ನಗರ ಇರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಬೇಕಾದಷ್ಟು ಇನ್ನೂ ಸಾಕಷ್ಟು ಪ್ರದೇಶಗಳಿದ್ದಾವೆ. ಅಲ್ಲಿ ಅತಿಕ್ರಮಣ ಮಾಡ್ಕೊಂಡು ಕಾನೂನು ಬಾಹಿರವಾಗಿ ಬಂಗ್ಲಾ ಮುಸ್ಲಿಮರು, ರೋಹಿಂಗ್ಯಾ ಮುಸ್ಲಿಮರು, ಪಾಕಿಸ್ತಾನ ಮುಸ್ಲಿಮರು ವಾಸ ಮಾಡ್ತಾ ಇದ್ದಾರೆ. ಇವತ್ತು ಜಮೀರ್ ಅಹ್ಮದ್ ಭಾಳ ದೊಡ್ಡ ಕಣ್ಣೀರು ಸುರಿಸ್ಕೊಂಡು ಇವತ್ತು ಹೋಗ್ತಾ ಇರುವಂಥ ಜಮೀರ್ ಅಹ್ಮದ್ ಕ್ಷೇತ್ರದಲ್ಲೇ 25,000 ಜನ ಬಂಗ್ಲಾ ಮುಸ್ಲಿಮರ ವಾಸಕ್ಕೆ ಅವ್ರು ಸರ್ಕಾರಿ ಜಾಗ ಕೊಟ್ಟಿದ್ದಾರೆ. ಅದನ್ನು ಕೊಡದು ಹಾಕಬೇಕೀಗ. ಬರೀ ಇದು ಒಂದೇ ಅಲ್ಲ, ನಾನು ಹೇಳೋದು ನೋಡಿ, ಹೆಬ್ಬೋಡಿ ಇದೆ, ಮಹದೇವಪುರ ಇದೆ, ಬನ್ನೇರುಘಟ್ಟ ಇದೆ, ಇಲೆಕ್ಟ್ರಾನಿಕ್ ಸಿಟಿ ಇದೆ, ಬೆಳ್ಳಂದೂರು ಇದೆ, HSR ಲೇಔಟ್ನಲ್ಲಿದ್ದಾರೆ. ಇದೆಲ್ಲ ಸರ್ಕಾರಿ ಜಾಗದಲ್ಲೇ ಇವರು ಮನೆ ಕಟ್ಕೊಂಡು, ಗುಡಿಸಲು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇದನ್ನೂ ಬುಲ್ಡೋಜರ್ ಹಚ್ಚಿ ಓಡಿಸಬೇಕು ಅಂತನ್ನುವಂಥದ್ದು. ಇದರ ಜೊತೆಗೆ ಇಡೀ ಕರ್ನಾಟಕದ ಒಳಗಡೆನೂ ಕೂಡ ಚಿಕ್ಕಮಗಳೂರು, ಸಕಲೇಶ್ಪುರ, ಅರ್ಕಲ್ಗೂಡು, ಮಂಗಳೂರು, ಶಿವಮೊಗ್ಗ ಈ ಇತ್ಯಾದಿ ಜಿಲ್ಲೆಗಳಲ್ಲೂ ಕೂಡ ಬಂಗ್ಲಾ ಮುಸ್ಲಿಮರು ಕಾರ್ಮಿಕರ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಬಂದಿದ್ದಾರೆ. ಅವರು ಅನಧಿಕೃತವಾಗಿ, ಕಾನೂನು ಬಾಹಿರವಾಗಿ ಇವತ್ತು ಗೋಮಾಳ ಜಾಗ ಇರ್ಬೋದು, ಸರ್ಕಾರಿ ಜಾಗದಲ್ಲಿ ಅವರು ಗುಡಿಸಲು ಕಟ್ಕೊಂಡು, ಮನೆ ಕಟ್ಕೊಂಡು, ಬಿಲ್ಡಿಂಗ್ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳೇ, ಅದನ್ನೂ ಕೂಡ ಒಡೆದು ಹಾಕಬೇಕು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಈ ರೀತಿಯ ಇವರಿಗೆ ಕರುಣೆ, ಇವರಿಗೆ ಮಾನವೀಯತೆ ಹಿನ್ನೆಲೆಯಲ್ಲಿ ಮನೆ ಕೊಡ್ತಾ ಇದ್ದೀವಿ 11.5 ಲಕ್ಷದ್ದು ಅಂತನ್ನುವಂಥದ್ದು ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರೆ. ಇವರು ಸಬ್ಸಿಡಿ ಬೇರೆ ಕೊಡ್ತಾ ಇದ್ದಾರೆ. ಯಾರಿಗೆ ಸಬ್ಸಿಡಿ, ಯಾರಿಗೆ ಮನೆ ಕೊಡ್ತಾ ಇದ್ದೀರಿ? ದೇಶದ್ರೋಹಿಗಳಿಗೆ, ನುಸುಳುಕೋರರಿಗೆ, ರೋಹಿಂಗ್ಯಾ ಮುಸ್ಲಿಮರಿಗೆ, ಇವತ್ತು ಬಂಗ್ಲಾ ಮುಸ್ಲಿಮರಿಗೆ, ದೇಶದ್ರೋಹಿಗಳಿಗೆ ಕೊಡ್ತೀರಿ ನೀವು. ಇವರಿಗೆ ನೀವು ಮಾನವೀಯತೆನಾ? ಇವ್ರು ದೇಶದ್ರೋಹಿಗಳ್ರಿ, ಇವರು ವೈರಸ್, ಕ್ಯಾನ್ಸರ್ ಇವರು. ಸೊ ಇಂಥವ್ರಿಗೆ ಆಶ್ರಯ ಕೊಡುವಂಥದ್ದು ಅಂತಂದರೆ ನೀವು ನಮ್ಮ ಹಿಂದೂಗಳ ಈ ದೇಶದಲ್ಲಿ ತಲೆಯ ಮೇಲೆ ಕಲ್ಲಿಟ್ಟಂಗೆ. ಅಂದರೆ ನಾವು ಶತ್ರುಗಳನ್ನು ಸಾಕುವಂಥ ಪ್ರಕ್ರಿಯೆ ಇವತ್ತು ಕಾಂಗ್ರೆಸ್ನವರು ಇಲ್ಲಿ ತನಕ ಮಾಡ್ತಾರೆ. ನಾನು ಹೇಳೋದು, ಅವರಿಗೆ ಸರಿಯಾದ ದಾಖಲೆಗಳನ್ನು ತಗೊಂಡು ಮೊದಲು ಅವರನ್ನು ಒದ್ದು ಹೊರೆ ಹಾಕಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಅವ್ರ ಬಗ್ಗೆ, ಅವರ ಏನು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ ಅದನ್ನೂ ತೆರವುಗೊಳಿಸಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಅಗ್ರಹಾರ್ ಯಾವುದೋ ಸೆಂಟ್ರಲ್ ಜೇಲ್ ಏನಿದೆ, ಬೆಂಗಳೂರಿನ ಸೆಂಟ್ರಲ್ ಜೇಲ್ ಗೋಡೆಗೆ ತಾಕೊಂಡೇ ಸುಮಾರು 5,000 ಜನ ಬಂಗ್ಲಾ ಮುಸ್ಲಿಮರು ಅನಧಿಕೃತವಾಗಿ ವಾಸ ಮಾಡ್ತಾ ಇದ್ದಾರೆ. ಅದನ್ನು ತೆರವುಗೊಳಿಸಿ. ಅಲ್ಲಿ ಕಟ್ಟಡ ಕಟ್ಟಿದ್ದಾರೆ, ಬಿಲ್ಡಿಂಗ್ ಕಟ್ಟಿದ್ದಾರೆ, ಗುಂಡಾಗಳಿದ್ದಾರೆ. ಸೊ ಎಲ್ಲ ರೀತಿಯಲ್ಲಿ ಗಾಂಜಾ ಅವ್ಯವಹಾರಗಳು ನಡೀತಾ ಇದ್ದಾವೆ. ಸೊ ನಾನು ಹೇಳೋದು, ಈ ಕೋಗಿಲು ಬಡಾವಣೆಯನ್ನು ಹೇಗೆ ಯಾವ ರೀತಿ ನೀವು ಬುಲ್ಡೋಜರ್ ಹಚ್ಚಿ ತೆಗೆದು ಬಿಸಾಕಿದ್ರಿ, ಅದೇ ಮಾದರಿಯಲ್ಲಿ ಈ ಸ್ಥಳಗಳನ್ನು ತೆಗೆದು ಹಾಕಿ ನಮ್ಮ ಕನ್ನಡಿಗರಿಗೆ, ಭಾರತೀಯರಿಗೆ ಉದ್ಯೋಗ, ಆಹಾರ, ಆರೋಗ್ಯವನ್ನು ಒದಗಿಸೋಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತನ್ನುವಂಥದ್ದು ನಾನು ವಿನಂತಿಯನ್ನು ಮಾಡ್ತೇನೆ.